ಎಸ್, ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೂ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಮಾರುತೇಶ್, ಸದ್ಯಕ್ಕೆ ಆಕಾಂಕ್ಷಿಗಳ ಲಿಸ್ಟ್ ಅಂತೂ ಕಮ್ಮಿಯಾಗೋ ಸಾಧ್ಯತೆ ಇಲ್ಲ. ಪ್ರತಿಯೊಬ್ಬರಿಗೂ ಆಕಾಂಕ್ಷೆ ಪಟ್ಟಿಯಲ್ಲಿ ನಮ್ಮದೊಂದು ಸ್ಥಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್, ಬಿ.ಕೆ. ಹರಿಪ್ರಸಾದ್ ಅವರು, ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದ ಹಾಗೆ ಹೋಗಿ ಹೈಕಮಾಂಡ್ ನ ಭೇಟಿ ಆಗ್ತಾರೆ. ಅವರ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ? ಅಲ್ಲ, ಈಗ ತಮ್ಮ ಆಪ್ತರು ಮತ್ತು ತಮ್ಮನ್ನು ಬೆಂಬಲಿಸುವಂಥವರ ಸಹಜ ಪಟ್ಟಿ ಮೂವರು ನಾಯಕರಲ್ಲಿ ಇದ್ದೇ ಇರುತ್ತೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅವರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದಂಥವ್ರಿಗೂ ಕೂಡ ಅವಕಾಶವನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರನ್ನು ಕ್ಯಾಬಿನೆಟ್ನಲ್ಲಿ ಉಳಿಸಬೇಕು ಅನ್ನುವ ಕಾರಣಕ್ಕಾಗಿಯೂ ಕೂಡ ಅವರ ಲಿಸ್ಟ್ನಲ್ಲೂ ಈಗಾಗಲೇ ಸಚಿವರಾಗಿದ್ದಂಥವರ ಹೆಸರುಗಳು ಹೆಚ್ಚಾಗಿ ಇದೆ. ಇನ್ನೊಂದು ಕಡೆ ಬಿ.ಕೆ. ಹರಿಪ್ರಸಾದ್ 2028ರ ಚುನಾವಣೆಯ ದೃಷ್ಟಿಕೋನದಿಂದ ಪಕ್ಷ ಸಂಘಟನೆಗೆ ಯಾರನ್ನ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರು ಕೂಡ ತಮ್ಮದೇ ಆದಂಥ ಪಟ್ಟಿಯನ್ನು ಇಟ್ಕೊಂಡು ದೆಹಲಿಗೆ ತೆರಳೋರಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಬಹಳ ಕುತೂಹಲ. ಯಾಕೆಂದರೆ ಕಳೆದ ಬಾರಿ ಕ್ಯಾಬಿನೆಟ್ ಆಗುವಾಗ ಅಂದರೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅಂದರೆ ಹಳಬರನ್ನೇ ಮತ್ತೆ ಕ್ಯಾಬಿನೆಟ್ನಲ್ಲಿ ತರೋದಾದರೆ ನಾವು ಹೊಸತನ ಏನು ತರಲಾಗ್ತಾ ಇದೆ, ಹೊಸ ಜನ್ರೇಷನ್ಗೆ ಅಂದರೆ ಕಾಂಗ್ರೆಸ್ನ ನಾಯಕತ್ವವನ್ನು ಒಂದು ಹೊಸ ಜನ್ರೇಷನ್ಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಮತ್ತೆ ಅದೇ ಮಿನಿಸ್ಟರ್ಸ್ಗಳನ್ನು ಹಾಕಿಕೊಳ್ಳೋದ್ರಿಂದ ಪ್ರಯೋಜನ ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು. ಹಾಗಾಗಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಮಾಡಬೇಡಿ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಖರ್ಗೆ ಮತ್ತು ವೇಣುಗೋಪಾಲ್ ಅವರು ಆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಬೇಡ, ವಿಸ್ತರಣೆಯ ಸಂದರ್ಭದಲ್ಲಿ ಹೆಚ್ಚು ಅವಕಾಶವನ್ನು ಹೊಸಬರಿಗೆ ಕೊಡೋಣ ಅನ್ನುವಂತಹ ಸಮಜಾಯಿಷಿಯನ್ನು ನೀಡಿದ್ರಿಂದ ರಾಹುಲ್ ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಂಡಿದ್ರು. ಆದರೆ ಈಗ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಲೇಬೇಕಾಗಿದೆ. 20 ಸ್ಥಾನಗಳು ಖಾಲಿ ಉಳಿದಿದ್ದಾವೆ. ಈಗ ಆಗುವಂತಹ ವಿಸ್ತರಣೆ 2028ರ ಚುನಾವಣಾ ದೃಷ್ಟಿಯಿಂದಲೂ ಮತ್ತು ಕಾಂಗ್ರೆಸ್ನ ಮುಂದಿನ ನಾಯಕತ್ವದ ದೃಷ್ಟಿಯಿಂದಲೂ ಕೂಡ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಪ್ರಪೋಸ್ ಮಾಡುವಂಥ ಯಾವ ಹೆಸರಿಗೆ ಹೈಕಮಾಂಡ್ ಓಕೆ ಅನ್ನತ್ತೆ, ಡಿ.ಕೆ. ಶಿವಕುಮಾರ್ ಪ್ರಪೋಸ್ ಮಾಡುವಂಥ ಹೆಸರಿಗೆ ಯಾವುದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ, ಹರಿಪ್ರಸಾದ್ ಅವರ ಅಭಿಪ್ರಾಯಕ್ಕೆ ಎಷ್ಟು ಮನ್ನಣೆಯನ್ನು ಹೈಕಮಾಂಡ್ ಕೊಡುತ್ತೆ. ಇದರ ಜೊತೆಗೆ ಕಾಂಗ್ರೆಸ್ನ ಎ.ಐ.ಸಿ.ಸಿ ಅಧ್ಯಕ್ಷರು ಕರ್ನಾಟಕದವರೇ ಆಗಿದ್ದಾರೆ. ಹಾಗಾಗಿ ಅವರ ಅಭಿಪ್ರಾಯಗಳಿಗೆ ಎಷ್ಟು ಮನ್ನಣೆ ಸಿಗುತ್ತೆ. ಇದೆಲ್ಲರನ್ನ ಮೀರಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿದ್ದಾರೆ. ಇವರಿಗೆ ಸಚಿವರನ್ನಾಗಿ ಮಾಡಿದರೆ ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಒಳಿತು. ಇಂಥ ಒಂದು ಸರ್ಪ್ರೈಸ್ ಪಿಕ್ಗಳನ್ನು ಕೂಡ ಏನಾದರೂ ಹೈಕಮಾಂಡ್ ಮಾಡುತ್ತಾ, ಈ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಭಾನುವಾರ ಅಂದರೆ ನಾಳೆ ರಾತ್ರಿ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ಸೋಮವಾರ ಅಥವಾ ಮಂಗಳವಾರದ ಬಳಿಕ ಸಚಿವ ಸಂಪುಟದ ವಿಸ್ತರಣೆಯ ಕಸರತ್ತು ಆರಂಭ ಆಗುತ್ತೆ. ಈಗಾಗಲೇ ದೆಹಲಿಗೆ ಒಂದಷ್ಟು ನಾಯಕರು ಹೋಗಿ ತಮ್ಮ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವವನ್ನು ಬಳಸಿ ಕ್ಯಾಬಿನೆಟ್ ಸೇರುವಂಥ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಯಾವ್ಯಾವ ಲಾಬಿಗಳಿಂದ ಅಥವಾ ಯಾವ್ಯಾವ ಪ್ರಭಾವದಿಂದಲೂ ಕೂಡ ಕ್ಯಾಬಿನೆಟ್ಗೆ ಹಲವರು ಸೇರುವಂತಹ ಪರಿಸ್ಥಿತಿಗಳಿರುತ್ತೆ. ಯಾಕಂದರೆ ನೀವು ಕಳೆದ ಬಾರಿ ಬೋಸರಾಜ್ ಅವರ ಹೆಸರನ್ನು ನೋಡಿದಾಗ ಹೆಸರು ಅನೌನ್ಸ್ ಆಗುವ ಹಿಂದಿನ ದಿನ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಅಲ್ಲಿಯ ತನಕ ಬೋಸರಾಜ್ ಅವರ ಹೆಸರೇ ಇರಲಿಲ್ಲ, ಅವರು MLCನೂ ಆಗಿರಲಿಲ್ಲ. ಹಂಗೆ ಒಂದಷ್ಟು ಸರ್ಪ್ರೈಸ್ ಎಲಿಮೆಂಟ್ಸ್ಗಳನ್ನೇನಾದರೂ ಹೈಕಮಾಂಡ್ ಈ ಬಾರಿ ತೆಗೆದುಕೊಂಡು ಬರುತ್ತಾ ಅನ್ನುವಂಥ ಕುತೂಹಲಗಳು ಕೂಡ ಉಳಿದಿದ್ದಾವೆ. ಹಾಗಾಗಿ ತಮ್ಮ ಪ್ರಭಾವವನ್ನು ಬಳಸೋದಕ್ಕೆ ಸಚಿವಾಕಾಂಕ್ಷಿಗಳು ಈಗಾಗಲೇ ಕಸರತ್ತು ಆರಂಭ ಮಾಡಿದ್ದಾರೆ. ಇದು ನಾಳೆಯಿಂದ ಇನ್ನಷ್ಟು ತೀವ್ರವಾಗುತ್ತೆ. ಎಲ್ಲರೂ ಕೂಡ ದೆಹಲಿಯತ್ತ ಪ್ರಯಾಣ ಮಾಡಿ ಒತ್ತಡವನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ಅಲ್ಟಿಮೇಟ್ ಆಗಿ ಸಿದ್ದರಾಮಯ್ಯನವರ ಅಭಿಪ್ರಾಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರ ಪದತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅವ್ರಿಗೊಂದು ಅಶ್ಯೂರೆನ್ಸ್ ಮಾಡಿತ್ತು, ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಪ್ರಮುಖ ತೀರ್ಮಾನಗಳಿರೋದು, ನಿಮ್ಮನ್ನು ಮೀರಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ ಅಂತ ಹೇಳಿದರು. ಆದರೆ ಕಳೆದ ಬಾರಿ 13 ಅಂದರೆ CM ಜೊತೆಗೆ ಪ್ರಮಾಣ ವಚನ ತೆಗೆದುಕೊಂಡವರ ಪೈಕಿ ಬಹಳ ಒತ್ತಡವನ್ನು ಹಾಕಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ ಸೇರಿಸಿದ್ದು ಬೈರತಿ ಸುರೇಶ್ ಅವರ ಒಂದು ಹೆಸರು ಮಾತ್ರ. ಯತೀಂದ್ರ ಅವರಿಗೆ ಹೈಕಮಾಂಡೇ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿತ್ತು. ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು ಇರಲಿಲ್ಲ. ಆದರೆ ಈಗ ತಮ್ಮ ಆಪ್ತರಾಗಿರುವಂಥ ಮಹದೇವಪ್ಪ ಅವರಿದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ. ಇವರ ಹೆಸರುಗಳನ್ನು ಮತ್ತೆ ಸಚಿವ ಸಂಪುಟಕ್ಕೆ ತರುವುದರಲ್ಲಿ ಸಿದ್ದರಾಮಯ್ಯನವರು ಶ್ರಮ ವಹಿಸ್ತಾರಾ ಇಲ್ವಾ, ಅಥವಾ ಆ ಪ್ರಯತ್ನಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತಾ ಇಲ್ವಾ, ಹೊಸ ಜನರೇಷನ್ ನೋಡುವಂಥ ಸಂದರ್ಭದಲ್ಲಿ ಹಳೆ ಸಚಿವರನ್ನು ಮತ್ತೆ ಇನ್ಕ್ಲೂಡ್ ಮಾಡ್ತಾರಾ ಇಲ್ವಾ, ಈ ಪ್ರಶ್ನೆಗಳಿದ್ದಾವೆ. ಇದೆಲ್ಲದಕ್ಕೂ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗೆ ಕುಳಿತಾಗ ಅಂತಿಮವಾಗಿ ಹೈಕಮಾಂಡ್ ಫೈನಲ್ ಕಾಲನ್ನು ತೆಗೆದುಕೊಳ್ಳುತ್ತೆ. ಅದು ಏನಾಗಿರಲಿದೆ ಅನ್ನೋದು ಎಲ್ರಿಗೂ ಕೂಡ ಕುತೂಹಲ ಮೂಡಿಸಿದೆ. ಭಾವನಾ. ಎಸ್ ಮಾರುತೇಶ್. ಪ್ರಶಾಂತ್,
18 ಸ್ಥಾನಗಳು 20ರಲ್ಲಿ 18 ಸ್ಥಾನಗಳನ್ನು ತುಂಬಲಾಗುತ್ತೆ. ಅದರಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಸ್ಥಾನ ಸಿಗುತ್ತಾ, ಹೊಸಬರಿಗೆ ಸ್ಥಾನ ಸಿಗುತ್ತಾ, ಇದರ ಜೊತೆಗೆ ಬೆಳಗಾವಿ ವಿಷಯನೂ ಇದೆ. ಬೆಳಗಾವಿಯಲ್ಲಿ 2 ಸಚಿವ ಸ್ಥಾನಗಳು ಬೇಕು ಅಂತಿದ್ದಾರೆ. ಸವದಿಗೆ ಸಿಗುತ್ತಾ, ಹೆಬ್ಬಾಳ್ಕರ್ಗೆ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಹಗ್ಗಜಗ್ಗಾಟ. ಇದೆಲ್ಲದರ ನಡುವೆ ಜಮೀರ್ ಅಹ್ಮದ್ ಕುರಿತಾಗಿ ಲೋಕಾಯುಕ್ತದ ಈ ಮೂವ್ ಏನನ್ನ ತಿಳಿಸ್ತಾ ಇದೆ ಅನ್ನೋದು ಪ್ರಶ್ನೆ. ಸೊ ಯಾರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ? ಈ ನಾಯಕರ ಕ್ಯಾಲ್ಕುಲೇಷನ್, ಸಿದ್ದರಾಮಯ್ಯ ಅವರದು, ಡಿ ಕೆ ಶಿವಕುಮಾರ್, ವಿ ಕೆ ಹರಿಪ್ರಸಾದ್ ಇವರ ಕ್ಯಾಲ್ಕುಲೇಷನ್ಸ್ ಏನಿದೆ? ನಾನು ನೋಡಿ, ನೀವು ಜಿಲ್ಲಾವಾರು ತೆಗೆದುಕೊಳ್ತಾ ಬಂದರೆ ಜಿಲ್ಲೆ ಮತ್ತು ಜಾತಿ ಈ 2 ಮಾನದಂಡಗಳು ಜೊತೆಗೆ ಬಣ ಇದೊಂದು ಮಾನದಂಡ. ಈ 3 ಮಾನದಂಡಗಳ ಆಧಾರದ ಮೇಲೆಯೇ ಸಂಪುಟದ ಒಂದು ವಿಸ್ತರಣೆಯನ್ನು ಮಾಡಬೇಕು. ಇನ್ನು ಬೆಳಗಾವಿಯಿಂದ ಆರಂಭಿಸಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ ಕೆ ಶಿವಕುಮಾರ್ ಫೇವರೇಟ್ ಕೂಡ ಹೌದು, ಮತ್ತು ಆ ಭಾಗದಲ್ಲಿ ಒಂದು ರೀತಿ ಜಾರಕಿಹೊಳಿ ಅವರಿಗೆ ಬ್ಯಾಲೆನ್ಸನ್ನು ಮಾಡ್ತಕ್ಕಂಥ ಒಬ್ಬ ನಾಯಕಿ. ಆ ಕಾರಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮಹಿಳೆಯ ಬೇರೆ ಹೆಸರುಗಳು ಕೂಡ ಮಹಿಳೆಯರದ್ದು ಯಾರೂ ಇಲ್ಲ. ಆ ಕಾರಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹುತೇಕ ಸಂಪುಟಕ್ಕೆ ಸೇರೋದು ಖಚಿತ ಅನಿಸ್ತಾ ಇದೆ. ಜೊತೆಗೆ ಯಾರು ಬರ್ತಾರೆ ಅಂತ, ಈಗ ವಿಜಯಪುರ ಜಿಲ್ಲೆಯಲ್ಲಿ MB ಪಾಟೀಲ್ ಬಂದಿರೋದ್ರಿಂದ ಯಶವಂತಗೌಡ ಪಾಟೀಲ್ ಹೆಸರು ಭಾಳ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಶಿವಾನಂದ ಪಾಟೀಲರು ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದರು. ಈ ಬಾರಿ ಶಿವಾನಂದ ಪಾಟೀಲ್ ಬರ್ತಾರಾ? ಜೊತೆಗೆ ವಿಜಯಾನಂದ ಕಾಶಪ್ಪನವ್ರು ಪಕ್ಕದ ಬಾಗಲಕೋಟೆ ಜಿಲ್ಲೆಯಿಂದ, ಅದೇ ಬೆಳಗಾವಿಯ ಅವಿಭಜಿತ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ ಸಿದ್ದರಾಮಯ್ಯನವ್ರಿಗೆ ಆಪ್ತರು. ಇವರೆಲ್ಲರೂ ಕೂಡ ಅಂದರೆ ಯಶವಂತರಾಯಗೌಡ ಪಾಟೀಲರನ್ನು ಬಿಟ್ಟರೆ ಇವರೆಲ್ಲರೂ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು. ಯಾರ್ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್, ವಿಜಯಾನಂದ ಕಾಶಪ್ಪನವ್ರು, ಇವರೆಲ್ಲ ಶಿವಾನಂದ ಪಾಟೀಲರ ಆದಿಯಾಗಿ. ಸೊ ಇದರಲ್ಲಿ ಯಾರ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ? ವಿಜಯಪುರ ಜಿಲ್ಲೆಯಿಂದ ಒಂದು ಬರಬೇಕು, ಬೆಳಗಾವಿ ಜಿಲ್ಲೆಯಿಂದ ಈಗಾಗಲೇ ಜಾರಕಿಹೊಳಿ ಬಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಲಕ್ಷ್ಮಣ್ ಸವದಿಯವರನ್ನು ಕರ್ಕೊಂಡು ಬರ್ತಾರಾ? ಜಾರಕಿಹೊಳಿ ವಿರೋಧ ಲಕ್ಷ್ಮಣ್ ಸವದಿ ಹೆಸರಿಗಿದೆ. ಆ ಕಾರಣದಿಂದ ಬೇರೆ ಯಾರನ್ನು ಕರ್ಕೊಂಡು ಬರ್ತಾರೆ? ಇದರ ಬಗ್ಗೆ ಬಹಳ ಕುತೂಹಲ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಕಳೆದ ಬಾರಿ ತಿಮ್ಮಾಪುರ್ ಇದ್ದರು. ಈ ಬಾರಿ ತಿಮ್ಮಾಪುರ್ ಒಳಗೆ ಬರದೇ ಹೋದರೆ ವಿಜಯಾನಂದ ಕಾಶಪ್ಪನವ್ರು ಬರ್ತಾರೆ. ಯಾಕಂದರೆ ಕಳೆದ ಬಾರಿ ಅಬಕಾರಿ ಇಲಾಖೆಯಲ್ಲಿ ತಿಮ್ಮಾಪುರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ವು. ಇನ್ನು ನೀವು ಧಾರವಾಡ ಜಿಲ್ಲೆಗೆ ಬಂದರೆ ಪ್ರಸಾದ್ ಅಬ್ಬಯ್ಯ, ವಿನಯ್ ಕುಲಕರ್ಣಿ ಏನು ಪ್ರಶ್ನೆ ಬರೋಲ್ಲ. ಪ್ರಸಾದ್ ಅಬ್ಬಯ್ಯ ಹೆಸರಿದೆ, ದಲಿತ ಬಲಗೈ. ಆದರೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಸಂಪುಟ ಸೇರ್ಪಡೆ ಆಗಿರೋದ್ರಿಂದ ಮುಂಬೈ ಕರ್ನಾಟಕಕ್ಕೆ ಸಿಗುತ್ತೋ, ಹಳೆ ಮೈಸೂರದಿಂದ ಇನ್ನೊಂದು ದಲಿತ ಬಲಗೈ, ಯಾಕಂದರೆ ಮಹದೇವಪ್ಪನವರು ಸಂಪುಟದಲ್ಲಿ ಬಂದಿಲ್ಲ. ಹಾವೇರಿಯಲ್ಲಿ ಶ್ರೀನಿವಾಸ್ ಮಾನೆ, ಒಂದು ವೇಳೆ ಸಂತೋಷ್ ಲಾಡ್ ಧಾರವಾಡದಲ್ಲಿ ಏನಾದರೂ ಬರದೇ ಹೋದರೆ ಪಕ್ಕದ ಹಾವೇರಿಯಲ್ಲಿ ಶ್ರೀನಿವಾಸ್ ಮಾನೆಗೆ ಸಿಗುತ್ತಾ? ಮರಾಠ ಸಮುದಾಯದವರು, ಹಾನಗಲ್ದ ಶಾಸಕರು, ಆ ಬಗ್ಗೆ ಪ್ರಶ್ನೆಗಳಿವೆ. ಅಲ್ಲಿ ಶಿವಣ್ಣವರ್, ಬಸವರಾಜ್ ಶಿವಣ್ಣವರ್ ಕುರುಬ ಸಮುದಾಯದವರು, ಹಾವೇರಿ ಜಿಲ್ಲೆಯವರು, ಅವರು ಕೂಡ ನನಗೆ ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ. ಇನ್ನು ಗದಗ ಜಿಲ್ಲೆಗೆ ಹೋದರೆ HK ಪಾಟೀಲ್ ಕಳೆದ ಬಾರಿ ಹಿರಿಯ ಸಚಿವರಾಗಿದ್ದರು, ಕೃಷ್ಣ ಸಂಪುಟದಲ್ಲೂ ಕೂಡ ಇದ್ದರು, ಅದರ ಹಿಂದೆ ಕೂಡ ಸಚಿವರಾಗಿದ್ದವರು. ಅವರನ್ನು ಮೊದಲ ಲೀಸ್ಟ್ನಲ್ಲಿ ತೆಗೆದುಕೊಂಡಿಲ್ಲ. ರಾಮಲಿಂಗಾರೆಡ್ಡಿ ಅವರನ್ನು ತೆಗೆದುಕೊಂಡ ನಂತರ ಈಗ HK ಪಾಟೀಲ್ ಬರ್ತಾರಾ ಸಂಪುಟಕ್ಕೆ? GS ಪಾಟೀಲ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಗರನ್ನು ಕರ್ಕೊಂಡು ರೋಣದಿಂದ ಬೆಂಗಳೂರಿಗೆ ಬಂದಿದ್ದರು. ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಗದಗ ಜಿಲ್ಲೆಯಿಂದ. ದಾವಣಗೆರೆಯಲ್ಲಿ ಶಾಮನೂರು ಮಲ್ಲಿಕಾರ್ಜುನ್, ಮೊನ್ನೆಯ ಚುನಾವಣೆಯಲ್ಲಿ ರಾದ್ದಾಂತ ಆಯಿತು ಶಾಮನೂರು ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ಕೊಟ್ಟಾಗ. ಈಗ ಶಾಮನೂರು ಮಲ್ಲಿಕಾರ್ಜುನ್ ಮೊದಲ ಪಟ್ಟಿಯಲ್ಲಿ ಬಂದಿಲ್ಲ. ಆದರೆ ಇಡೀ ಮಧ್ಯ ಕರ್ನಾಟಕದಲ್ಲಿ ಸಾದರ ಲಿಂಗಾಯತರ ಫ್ಯಾಕ್ಟರನ್ನು ಯಾರಾದರೂ ಸರಿ ತೂಗಿಸಿದರೆ ಅದು ಶಾಮನೂರು ಕುಟುಂಬ ಮಾತ್ರ. ಹೀಗಾಗಿ ಶಾಮನೂರು ಮಲ್ಲಿಕಾರ್ಜುನ್ ಡಿ ಕೆ ಶಿವಕುಮಾರ್ಗೂ ಕೂಡ ಆತ್ಮೀಯರು. ಪಕ್ಕದಲ್ಲಿ ಮಧು ಬಂಗಾರಪ್ಪ, ಡಿ ಕೆ ಶಿವಕುಮಾರ್ ಕಳೆದ ಬಾರಿ ಒತ್ತಡ ಹೇರಿ ಹರಿಪ್ರಸಾದರನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡಿ ದೂರ ಇಟ್ಟಿದ್ದರು. ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿದ್ದರು, ಫಸ್ಟ್ ಲೀಸ್ಟ್ನಲ್ಲಿ ಬಂದಿಲ್ಲ. ಈಡಿಗರೊಬ್ಬರು KPCC ಅಧ್ಯಕ್ಷರಾಗಿದ್ದಾರೆ. ಹೀಗಿರುವಾಗ ಮಧು ಬಂಗಾರಪ್ಪ 2ನೇ ಪಟ್ಟಿಯಲ್ಲಿ ಸ್ಥಾನ ಪಡಿತಾರ? ಮಧು ಬಂಗಾರಪ್ಪ ಹೆಸರನ್ನು ಬಿಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹರಿಪ್ರಸಾದ್ ಹೆಸರನ್ನು ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ದಿಲ್ಲಿಗೆ ಹೋದ್ಮೇಲೆ ಸ್ಪಷ್ಟ ಆಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಬಾರಿ RV ದೇಶಪಾಂಡೆಗೆ ಸ್ಥಾನ ಸಿಕ್ಕಿರಲಿಲ್ಲ, ಮಂಕಾಳ ವೈದ್ಯ ಬಂದಿದ್ದರು. ಈ ಬಾರಿ ಮಂಕಾಳ ವೈದ್ಯ ಸ್ಥಾನ ಉಳಿಸ್ಕೊಳ್ತಾರ? ಉಡುಪಿ ಜಿಲ್ಲೆಯಲ್ಲಿ ಒಬ್ಬರು ಶಾಸಕರು ಕಾಂಗ್ರೆಸ್ನವರಿಲ್ಲ. ಮಂಗಳೂರಿನಲ್ಲಿ ಈಗಾಗಲೇ UT ಖಾದರ್ಗೆ ಅವಕಾಶವನ್ನು ಕೊಡಲಾಗಿದೆ. ಹೀಗಾಗಿ ಕರಾವಳಿ ಭಾಗದಲ್ಲಿ ಒಂದು ಸ್ಥಾನ ಸಿಗ್ಬೋದು, ಅದು ಮಂಕಾಳ ವೈದ್ಯಕ್ಕೆ ಸಿಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಬಹುತೇಕ ಎಲ್ಲರೂ ಫಸ್ಟ್ ಟೈಮ್ ಶಾಸಕರಿದ್ದಾರೆ. ಇನ್ನು ನೀವು ಚಿತ್ರದುರ್ಗಕ್ಕೆ ಬಂದರೆ, ದಾವಣಗೆರೆ ಶಿವಮೊಗ್ಗ ದಾಟಿ ಚಿತ್ರದುರ್ಗಕ್ಕೆ ಬಂದರೆ ರಘುಮೂರ್ತಿ ಹೆಸರು ಕೇಳಿ ಬರ್ತಾ ಇದೆ. ರಘುಮೂರ್ತಿ ಈ ಬಾರಿ ಸಚಿವರಾಗ್ತಾರಾ ಅಂತಕ್ಕಂಥದ್ದು. ತುಮಕೂರಿಗೆ ಬಂದರೆ ಭಾವನಾ, ತುಮಕೂರಿನಲ್ಲಿ ಈಗಾಗಲೇ ಪರಮೇಶ್ವರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ರಾಜಣ್ಣ ಒಳಗೆ ಬರುವ ಸಾಧ್ಯತೆಗಳು ಕಡಿಮೆ. ಡಿ ಕೆ ಶಿವಕುಮಾರ್
SR ಶ್ರೀನಿವಾಸ್ ಏನು ಗುಬ್ಬಿ ಶಾಸಕರಿದ್ದಾರೆ ಅವರನ್ನು ಸಚಿವರನ್ನಾಗಿ ನಿನ್ನನ್ನು ಮಾಡ್ತೀನಿ ಅಂತ ಕರ್ಕೊಂಡು ಬಂದಿದ್ರು ಅಂತ ಹೇಳಲಾಗತ್ತೆ. SR ಶ್ರೀನಿವಾಸ್ ಬೆಂಬಲಿಗರಂತರೂ ಇನ್ನೇನು ಮಂತ್ರಿ ಆಗಿಯೇ ಬಿಟ್ಟರು ಅಂತ ಪೋಸ್ಟರ್ಗಳನ್ನು ಹಂಚ್ತಾ ಇದ್ರು. SR ಶ್ರೀನಿವಾಸ್ ಮಂತ್ರಿ ಆಗ್ತಾರಾ? ಕುಣಿಗಲ್ ರಂಗನಾಥ್ ಸಾಧ್ಯತೆಗಳು ಕಡಿಮೆ, ಯಾಕಂದರೆ DK ಶಿವಕುಮಾರೇ ಮುಖ್ಯಮಂತ್ರಿ ಇರುವಾಗ ಕುಣಿಗಲ್ ರಂಗನಾಥರ ಸಾಧ್ಯತೆಗಳು ಕಡಿಮೆ. ಆದರೆ ನೀವು ಕನಕಪುರ ಜಿಲ್ಲೆಗೆ ಹೋದರೆ, ಅಂದರೆ ರಾಮನಗರ ಜಿಲ್ಲೆಗೆ ಹೋದರೆ ಅಲ್ಲಿ ಬಾಲಕೃಷ್ಣ ಭಾಳ ಪಟ್ಟನ್ನು ಹಿಡಿದಿದ್ದಾರೆ. ನಾನು DK ಶಿವಕುಮಾರ್ ಹೆಸರನ್ನು ಮೊದಲ ಬಾರಿ ಬಹಿರಂಗವಾಗಿ ಹೇಳಿದವನು, ನನ್ನನ್ನು ಮಂತ್ರಿ ಮಾಡಿ ಅಂತ ಅವರು ಬಾಲಕೃಷ್ಣ DK ಶಿವಕುಮಾರ್ಗೆ ದುಂಬಾಲು ಬಿದ್ದಿದ್ದಾರೆ. ಪಕ್ಕದ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದರು, ಹಿರಿಯರು. ಹೀಗಾಗಿ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು. ಒಕ್ಕಲಿಗರು ಎಷ್ಟು ಬರ್ತಾರೆ, ಯಾಕಂದರೆ ಈಗಾಗಲೇ ಇಲ್ಲಿ ಕೃಷ್ಣ ಬೈರೇಗೌಡರು ಇದ್ದಾರೆ, ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಇದ್ದಾರೆ. ಅಲ್ಲಿ MC ಸುಧಾಕರ್ ಬರ್ತಾರಾ, ಕೋಲಾರ ಚಿಕ್ಕಬಳ್ಳಾಪುರ ಭಾಗದಿಂದ ಯಾರು ಬರ್ತಾರೆ, ಇದರ ಬಗ್ಗೆ ಕೂಡ ಕುತೂಹಲಗಳಿವೆ. ಮೈಸೂರು ಜಿಲ್ಲೆಗೆ ಹೋದರೆ HC ಮಹದೇವಪ್ಪ ಈ ಬಾರಿ ಮಂತ್ರಿ ಆಗುವ ಸಾಧ್ಯತೆಗಳು ಕಡಿಮೆ. ದಲಿತ ಫ್ಯಾಕ್ಟರನ್ನು ಮೇಂಟೈನ್ ಮಾಡೋಕ್ಕೆ ನರೇಂದ್ರ ಸ್ವಾಮಿ ಏನಾದರೂ ದಲಿತ ಬಲಗೈಯಿಂದ ಮಂತ್ರಿ ಆಗ್ತಾರಾ, ಅಥವಾ DK ಶಿವಕುಮಾರ್ ಫೇವ್ರೇಟ್ ಆನೇಕಲ್ ಶಿವಣ್ಣ ಮಂತ್ರಿ ಆಗ್ತಾರಾ? ಇವು ಕೂಡ ಬಣ ಬಡಿದಾಟದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಹೆಸರುಗಳು. ಪಿರಿಯಾಪಟ್ಟಣ ವೆಂಕಟೇಶ್ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ, ಸಿದ್ದರಾಮಯ್ಯನವರ ದುಂಬಾಲು ಕೂಡ ಬಿದ್ದಿದ್ದಾರೆ. ಅಲ್ಲಿ ಪುಟ್ಟರಂಗ ಶೆಟ್ಟಿ ಉಪ್ಪಾರ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಚಾಮರಾಜನಗರದಲ್ಲಿ ಉಪ್ಪಾರ ಸಮುದಾಯದ ವೋಟ್ಗಳ ಸಂಖ್ಯೆ ಜಾಸ್ತಿ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಪುಟ್ಟರಂಗ ಶೆಟ್ಟಿಯವರನ್ನು ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಡ ಹಾಕಲಿದ್ದಾರೆ. ಇವೆಲ್ಲ ಹೆಸರುಗಳ ಜೊತೆಗೆ ಕೆಲ ಸರ್ಪ್ರೈಸ್ ಹೆಸರುಗಳು ಕೂಡ ಭಾವನಾ ನಿಶ್ಚಿತವಾಗಿ ಪಟ್ಟಿಯಲ್ಲಿ ಬರ್ಬೋದು. ಈಗ ಅಜಯ್ ಸಿಂಗ್ ಹೆಸರಿದೆ, ಅಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಒಂದೇ ಜಿಲ್ಲೆಯಲ್ಲಿ ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಮಂತ್ರಿ ಆಗಿರುವಾಗ ಅಜಯ್ ಸಿಂಗ್ರನ್ನು ಒಳಗಡೆ ತೆಗೆದುಕೊಂಡು ಬರಲಿಕ್ಕೆ DK ಶಿವಕುಮಾರ್ಗೆ ಸಾಧ್ಯ ಆಗತ್ತಾ? ಈಶ್ವರ್ ಖಂಡ್ರೆ ಮಂತ್ರಿ ಆಗಿದ್ದಾರೆ, ಹೀಗಾಗಿ ಬೀದರ್ನಲ್ಲಿ ರಹೀಂ ಖಾನ್ ಸಾಧ್ಯತೆಗಳು ಕಡಿಮೆ. ಕೊನೆಗೆ ನೀವು ಕೇಳಿದ ಪ್ರಶ್ನೆಗೆ ಬರ್ತೀನಿ. ಬೆಂಗಳೂರಿನಲ್ಲಿ ಮುಸ್ಲಿಮರು ಯಾರು ಸಂಪುಟಕ್ಕೆ ಬರ್ತಾರೆ? ಫಿರೋಜ್ ಸೇಠ್ ಹೆಸರಿದೆ ಬೆಳಗಾವಿಯಿಂದ, ಮುಂಬೈ ಕರ್ನಾಟಕ ಭಾಗದಲ್ಲಿ. ಬೆಂಗಳೂರಿನಲ್ಲಿ ಬಂದರೆ 2 ಹೆಸರುಗಳಿವೆ, ಜಮೀರ್ ಅಹ್ಮದ್ ಖಾನ್ ಮತ್ತು ಹ್ಯಾರಿಸ್. ಮೈಸೂರಿಗೆ ಹೋದರೆ ತನ್ವೀರ್ ಸೇಠ್ ಹೆಸರು ಕೂಡ ಇದೆ. ಯಾರನ್ನು ಸಂಪುಟಕ್ಕೆ ತೆಗೆದುಕೊಂಡು ಬರಲಾಗತ್ತೆ? ಜಮೀರ್ ಸ್ವಲ್ಪ ಮಟ್ಟಿಗೆ DK ಸುರೇಶ್ರ ಜೊತೆ ಮಾತಾಡಿ DK ಶಿವಕುಮಾರನ್ನು ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಬಣ ಬಿಟ್ಟು ಬಂದರೆ ನಾನು ಜಮೀರನ್ನು ತೆಗೆದುಕೊಳ್ತೀನಿ ಅಂತ ಒಂದು ಫ್ಲೆಕ್ಸಿಬಿಲಿಟಿ DK ಶಿವಕುಮಾರ್ ತೋರಿಸ್ತಾರ? ವಿ ಡೋಂಟ್ ನೋ. ಆದರೆ ದಿಲ್ಲಿಗೆ ಹೋದಾಗ, ಚರ್ಚೆ ಕೂತಾಗ ಈ ಅಂಶಗಳು ನಿಶ್ಚಿತವಾಗಿ ಚರ್ಚೆಗೆ ಬರ್ತವೆ. ನಾನಿಷ್ಟು ಹೇಳಿದ ಹೆಸರುಗಳು ಕೊನೆಗೆ ಸಂಪುಟ ವಿಸ್ತರಣೆ ರಚನೆ ಮಾಡುವಾಗ ನಿಮ್ಮ ವೆನ್ ಡೈಗ್ರಾಮ್ ನೋಡಿದ್ದೀರಾ ನೀವು? ವೆನ್ ಡೈಗ್ರಾಮ್ನಲ್ಲಿ ಕೆಲವು ಕಾಮನ್ ಫ್ಯಾಕ್ಟರ್ಗಳಿರ್ತವೆ, ಕೆಲವರು ಬಣ ಸ್ಪೆಸಿಫಿಕ್ ಇರ್ತಾರೆ, ಕೆಲವರು ಜಾತೀಯ ಕಾರಣದಿಂದ ಒಳಗಡೆ ಬರ್ತಾರೆ, ಕೆಲವರು ಪ್ರಾದೇಶಿಕ ಸಮತೋಲನದ ಕಾರಣದಿಂದ ಹೊರಗೆ ಬರ್ತಾರೆ. ನೀವು ಲಾಸ್ಟ್ ಟೈಮ್ ಬೋಸರಾಜು ಹೆಸರು ಹೇಳಿದ್ರಿ, ಅವರು ಬಂದಿದ್ದೇ ವಿಧಾನ ಪರಿಷತ್ತಲ್ಲಿ ಸಭಾಪತಿ ಆಗಲಿಕ್ಕೆ, ಸಭಾನಾಯಕರಾಗಲಿಕ್ಕೆ. ಈ ಬಾರಿ ಯಾರು ಸಭಾನಾಯಕರಾಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಡಾಕ್ಟರ್ ಯತೀಂದ್ರಗೆ ಏಕಾಏಕಿ ಈಗ ಸಭಾನಾಯಕರನ್ನಾಗಿ ವಿಧಾನ ಪರಿಷತ್ನಲ್ಲಿ ಮಾಡಲಾಗತ್ತಾ, ಅಥವಾ ಇನ್ನೊಂದು ಹೆಸರನ್ನು ತರ್ತಾರ? ಇವೆಲ್ಲವೂ ಕೂಡ ಚರ್ಚೆ ಕೂತಾಗ ಅಂತಿಮ ಆಗಬೇಕು. ನನಗನ್ಸೋದು ದಿಲ್ಲಿಗೆ ಹೋದ್ಮೇಲೆ 1-2 ರೌಂಡ್ಸ್ ಆಫ್ ಚರ್ಚೆಯ ನಂತರ ಕೆಲ ಹೆಸರುಗಳು ಫೈನಲ್ ಆಗ್ಬೋದು. ಅದು ಕೊನೆಗೆ ರಾಹುಲ್ ಗಾಂಧಿ ಹತ್ರ ಒಯ್ದಾಗ ಏನೇನು ಬದಲಾವಣೆಗಳಾಗ್ತವೆ ಈಗಲೇ ಹೇಳೋದು ಕಷ್ಟ. ರೈಟ್. ಇರುವ 20 ಸ್ಥಾನಗಳಿಗೆ ಮೋರ್ ದ್ಯಾನ್ 50 ಸಚಿವಾಕಾಂಕ್ಷಿಗಳಿದ್ದಾರೆ. ನಮಗೂ ಒಂದು ಸ್ಥಾನ ಕೊಡಿ ಅಂತ. ಆದರೆ 18 ಸ್ಥಾನಗಳನ್ನು ತುಂಬಬೇಕು. ಯಾರ್ಯಾರಾಗುತ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.